ಮಾತಾಡ್ಬೇಕಂತ ಎರಡು ದಿವಂಗತ ಪೂಜ್ಯ ಆಲಂಗೂರು ಶ್ರೀನಿವಾಸನವರ 14ನೇ ಪುಣ್ಯಸ್ಥಿತಿಯ ಅಂಗವಾಗಿ ಇವತ್ತು ವಿಕ್ಕಿ ಬಾಲ್ ಟೂರ್ನಮೆಂಟ್ ಅನ್ನು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ವಿಲ್ಸನ್ ಬಾಲ್ ಟೂರ್ನಮೆಂಟ್ ಅನ್ನು 3 ದಿವಸದಿಂದ ಏನು 27 ಟೀಮ್ಗಳು ಬಂದಿತ್ತು. ಎಲ್ಲರೂ ಒಂದೇ ಒಂದು ಪ್ರಾಬ್ಲಮ್ ಇಲ್ದಿರ ಅಚ್ಚುಕಟ್ಟಾಗಿ ಆಡಿ ಇವತ್ತು ಪ್ರಥಮ, ದ್ವಿತೀಯ, ತೃತೀಯ, 4ನೇ ಸ್ಥಾನಕ್ಕೆ ಗೆದ್ದು ಬಂದಂಥವರಿಗೆ ಇವತ್ತು ಈ ವೇದಿಕೆಯಲ್ಲಿ ನಾನು ಒಂದ್ಸಲಿ ನಾವು ಮುಳಬಾಗಿಲಿಂದ ಬೆಂಗಳೂರಿಗೆ ಹೋದವು. ಅವಾಗ ಮುನ್ಸಾಮನವರು ಕಾಡುಗೋಡಿಯಲ್ಲಿ ಕಾರ್ಪೊರೇಟ್ ಆಗಿದ್ದು, ಆಫೀಸ್ಗೆ ಹೋದಾಗ ಇರಲಿಲ್ಲ. ಆಮೇಲೆ ಬಂದರು, ಏನಪ್ಪ ಮುಳಬಾಗಿಲಿಂದ ಬಂದಿರೋದು ಅಂತ ಕೇಳಿದ್ರು. ಅವಾಗ ಹೇಳಿದ್ವು, ನಾವು ಈ ಥರ ನಮ್ಮ ಆಲಂಗೂರು ಚೆನ್ನವರ ಹೆಸರಿನಲ್ಲಿ ಕಬಡ್ಡಿ ಆಡಿಸ್ಬೇಕು ಅಂತ ನಾವು ಬಂದಿದ್ದೀವಿ, ಎಲ್ಲ ನಮಗೆ ನೀವು ಅಧ್ಯಕ್ಷರಾಗಿದ್ದರಿಂದ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಅವಾಗ ಅವರು ಈ ಆಫೀಸಲ್ಲೇ ನಮ್ಮ ಗುರುಗಳು ಫೋಟೋ ಹಾಕ್ಕೊಂಡಿದ್ರು. ನನಗೂ ಸನ್ಮಾನವನ್ನು ಮಾಡಿದ್ದಾರೆ ಅವರು ಮಿನಿಸ್ಟರ್ ಆಗಿದ್ದಾಗ. ಅದಕ್ಕೋಸ್ಕರ ನಂದು ಇದೆ ತುಂಬಾ ವಿಜೃಂಭಣೆ ಆಡಿಸೋಣ ಅಂತ ಹೇಳ್ಬಿಟ್ಟು ಅವತ್ತು ಪ್ರೋ ಕಬಡ್ಡಿ ಆಡತಕ್ಕಂಥವ್ರನ್ನೆಲ್ಲ ಅವಾಗ ನಮ್ಮ ರಘುಬತ್ತಣ್ಣವರು, ನಮ್ಮ ಶ್ಯಾಮೇಗೌಡರು, ಗೋವಿಂದ ಗೌಡರು, ಮತ್ತೆ ನಮ್ಮ ಲಕ್ಷ್ಮೀನಾರಾಯಣ JCB ಅಲ್ಲಿ ಓಡಿಸೋಕ್ಕೆ ಈಗ ಇನ್ನೂ ತುಂಬಾ ಅಭಿಮಾನಿಗಳೆಲ್ಲರೂ ಸೇರ್ಕೊಂಡು ಅವತ್ತು ನೋಟ್ ಬ್ಯಾನ್ ಇತ್ತು. 1 ಲಕ್ಷ ರೂಪಾಯಿ ಪ್ರಥಮ ಬಹುಮಾನ ಇಟ್ಟಿದ್ರು ಎಲ್ಲರೂ ಹೆಂಗ ಇತ್ತು ಅಂತ ಹೇಳಿದ್ರಲ್ಲಿ ಸ್ಟೇಟ್ ಅಲ್ಲಿ ನಡೆಯಲ್ಲ, ಬೆಂಗಳೂರಲ್ಲಿ 15ರಿಂದ 16 ಸಾವಿರ ಪೇಪರ್ ಅವರೇ ಬರೆದಿದ್ರಲ್ಲ, 16 ಸಾವಿರಕ್ಕಿಂತ ಜನ ವೀಕ್ಷಕರು ಬಂದು ನೋಡಿದ್ದಾರೆ ಅಂತ. ಆ ಥರ ಇನ್ನು ಮುಂದಿನ, ಯಾಕೆಂದ್ರೆ 15ನೇ ವರ್ಷ ಪುಣ್ಯಸ್ಥಿತಿಯನ್ನು ಎಲ್ಲರೂ ಸಹಕಾರದಿಂದ ಇದೇ ತರ ಅವ್ರ ಹೆಸರಿನಲ್ಲಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಇಲ್ಲಿ ಬಂದಿರತಕ್ಕಂಥವ್ರನ್ನೆಲ್ಲ ಬೇಡ್ಕೊಳ್ಳುತ್ತಾ, ಈ ಟೂರ್ನಮೆಂಟ್ಗೆ ಬಂದಿರತಕ್ಕಂಥ ನಾಯಕರು, ಪತ್ರಕರ್ತರು, ನಮ್ಮ ಕ್ರೀಡಾ ಅಭಿಮಾನಿಗಳು, ನಮ್ಮ ಆಲಂಗೂರು ಶ್ರೀನಿವಾಸರವ್ರದ್ದು ಒಂದು ವಿಗ್ರಹ ಮಾಡಿಕೊಟ್ಟು ಅದನ್ನಲ್ಲಿ ಪಬ್ಲಿಕ್ ಅಲ್ಲಿ ಇಡಬಾರ್ದು ಅಂತ ಕೆಲವು ಇದಾದಾಗ ನಮ್ಮ ಎಚ್ ನಾಗೇಶ್ವರು ಸಚಿವರಾಗಿದ್ದಾಗ ಸ್ವಂತ ಕೈಯಿಂದ ದುಡ್ಡು ಕೊಟ್ಟು ಕೆಂಪೇಗೌಡರಿಗೂ ಮತ್ತು ಆಲಂಗೂರು ಶ್ರೀನಿವಾಸರು ಇಬ್ಬರಿಗೂ ಅಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಕ್ರೀಡಾಕೂಟ ಪರವಾಗಿ ಅವ್ರ 14ನೇ ಪುಣ್ಯಸ್ಥ ಪರವಾಗಿ ಅವರಿಗೆ ವಂದನೆಗಳು ಹೇಳುತ್ತಾ, ಈ ಟೂರ್ನಮೆಂಟ್ ಬಂದವರಿಗೆ ಹೊಂದಿಸ್ತಾ ಈ 4 ಮಾತ್ರ ಅವಕಾಶ ಕೊಟ್ಟಂಥವ್ರಿಗೆ ಹೊಂದಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಲಂಗೂರು ಶ್ರೀನಿವಾಸ.